ಭಾರತ್ ಯೋಜನೆ ಇದೆ, ಆ ನಿಟ್ಟಲನ್ನ ತಲುಪಿಸೋಂಥದ್ದು ಕೆಲಸನ ಭಾರತಕ್ಕೆ ನಮ್ಮ ಏನೋ ಬ್ಯಾಂಕ್ ಸಿಬ್ಬಂದಿಗಳಿದ್ದಾರೆ ಅವರುಗಳು ಒಂದು ಯೋಧರಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು. ಪ್ರತಿಯೊಂದು ಸರ್ಕಾರ ಮೊದಲುಗಳು ನೀವು ನೋಡಿರ್ಬೋದು, ಎಲ್ಲ ಥರದ್ದು ಕೇಂದ್ರ ಸರ್ಕಾರ ಇರೋದು ರಾಜ್ಯ ಸರ್ಕಾರಗಳಲ್ಲಿತ್ತು. ಈಗೆಲ್ಲ ಏನು ಪೇಮೆಂಟ್ಗಳಿದೆ ಎಲ್ಲನೂ ತಂದು ನಮ್ಮ ಬ್ಯಾಂಕ್ಗಳು ಹಾಕಿದ್ದಾರೆ. ಎಲ್ಲ ಥರದ ಸರ್ಕಾರದ ಸವಲತ್ತುಗಳನ್ನ ಬ್ಯಾಂಕರ್ಸ್ಗಳು ನಾವು ನಿವಾರಣೆ ಮಾಡ್ತಾಯಿದ್ವಿ. ಪ್ರತಿಯೊಬ್ಬರಿಗೂ DBT ಇರ್ಬೋದು, ಯಾಕಂದರೆ ಅಲ್ಲಿ ಪಾರದರ್ಶಕತೆ ನಮ್ಮ ಬ್ಯಾಂಕರ್ಗಳ ಮೇಲೆ ಇರೋದ್ರಿಂದ, ಆ ನಂಬಿಕೆ ಮೇಲೆ ಇರೋದ್ರಿಂದ ನಮ್ಮೆಲ್ಲ ಒತ್ತಡಗಳು ನಮಗೆ ಬರ್ತಾ ಇದೆ. ಡಿಜಿಟಲ್ ಇದರಲ್ಲಿ ನಮಗೆ ಸಿಬ್ಬಂದಿಗಳ ಕೊರತೆ ಕಾಣಿಸ್ತಿದೆ. ಇರೋರ ಮೇಲೆ ಒತ್ತಡದ ಪರಿಸ್ಥಿತಿ ಆಗ್ತಿರೋದ್ರಿಂದ ನಾವು ಮಾನಸಿಕವಾಗಿ ಕುಗ್ಗೋಗ್ತಾ ಇದ್ದೀವಿ. ಆ ಒಂದು ನಿರ್ವಹಣೆಗೆ 1-2 ದಿನಗಳು ನಮಗೆ ಈ ಒತ್ತಡದಿಂದ ಹೊರಗಡೆ ಬಂದ್ವಿ ಅಂದರೆ ಇನ್ನೂ ಹೆಚ್ಚಿನಾಗಿ ಕೆಲಸ ಮಾಡ್ಬೋದು. ಏನು ಭಾರತ ಸರ್ಕಾರದ ಕನಸಿದೆ 2047 ವಿಕಸಿತ ಭಾರತ ಸುದೂರವಾಗಿ ನಡಿಬೇಕು ಅಂದರೆ ಬ್ಯಾಂಕರ್ಸ್ಗಳ ಒಂದು ಆರೋಗ್ಯ, ಅವ್ರ ಕಾಳಜಿ ತುಂಬ ಮುಖ್ಯವಾಗುತ್ತೆ. ಈ ನಿಟ್ಟಲ್ಲಿ ನಾವು ಈ ಒಂದು 5 ದಿನಗಳ ಬ್ಯಾಂಕಿಂಗ್ನ 9ದಿಂದ ನಾವು ಒತ್ತಾಯಿಸ್ತಾ ಇದ್ದೀವಿ. ಇದನ್ನು ಕೇಂದ್ರ ಸರ್ಕಾರ ದಯವಿಟ್ಟು ಇದನ್ನು ಪರಿಗಣಿಸಬೇಕು. ಯಾಕಂದರೆ ಇದನ್ನು ಒಪ್ಕೊಂಡು ನಮ್ಗೆ ಇದುವರೆಗೂ ಕೊಡ್ದಿರೋಂಥದ್ದು ಒಂದು ಮಾಡ್ತಿದ್ದಾರೆ. ಇದನ್ನು ನಾವೆಲ್ಲ ಒಕ್ಕೂಟಗಳು 9 ಒಕ್ಕೂಟಗಳು ಇದನ್ನು ಒಕ್ಕೂಟಗಳಿಂದ ಕೂಗ್ತಾ ಇದ್ದೀವಿ. ಇದನ್ನು ಆದಷ್ಟು ಬೇಗ ಈಡೇರಿಸಬೇಕು. ಇಲ್ಲಾಂದರೆ ಇದನ್ನೇ ಮುಷ್ಕರನ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ. ನಿರಂತರವಾದ ಸ್ಟ್ರೈಕನ್ನ ಬ್ಯಾಂಕ್ಗಳನ್ನ ನಿಲ್ಲಿಸಿ ನಾವು ಮಾಡಬೇಕು ಅಂತ ಯೋಜನೆಯನ್ನು ರೂಪಿಸ್ಕೊಳ್ತಾ ಇದ್ವಿ. ಇದಕ್ಕೆ ನಮ್ಮ ಒಂದು ಏನು ಸಿಬ್ಬಂದಿಗಳು 40 ನಿಮಿಷ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದನ್ನು ಸುಮ್ಮನೆ ಆಗಿ ನಮಗೆ ಸಿಗ್ತಿಲ್ಲ. ಬೆಳಗ್ಗೆ ಅಥವಾ ಸಂಜೆ ಅದನ್ನು 40 ನಿಮಿಷಗಳು ಹೆಚ್ಚಾಗಿ ಪ್ರತಿದಿನಗಳಲ್ಲಿ ಮಾಡಿ ಈ ಒಂದು ಶನಿವಾರ ಭಾನುವಾರದ ರಜಾದಿನ ತೊಗೊಳ್ತಾ ಇದ್ದೀವಿ. ಇದನ್ನು ಕೇಂದ್ರ ಸರ್ಕಾರ ದಯವಿಟ್ಟು ಮನಗಣಿಸಬೇಕು. ನಮ್ಮ ಎಲ್ಲ ಬ್ಯಾಂಕರ್ಗಳ ಒತ್ತಾಯನ ಪೂರೈಸಬೇಕು. ಇದು ನಮ್ಮ ಮುಖ್ಯವಾದ ದೊಡ್ಡ ಬೇಡಿಕೆ ಆಗಿದೆ.